ದಶಮಾನೋತ್ಸವ ಸಂಭ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಫಸ್ಟ್ ಆಫ್ ಆಲ್ ನಾವು ಈ ಕಾರ್ಯಕ್ರಮ ರೂಪಿಸಿದ್ದೇ ನಮ್ಮ ಒಕ್ಕಲಿಗ ಸಮುದಾಯ ನೌಕರರ ಒಕ್ಕೂಟ 10 ವರ್ಷಗಳನ್ನು ಯಶಸ್ವಿಯಾಗಿ ಸಾಗಿಸೋದಕ್ಕೆ ಏನು ನಮಗೆ 10 ವರ್ಷಗಳಿಂದ ಜೊತೆಯಾಗಿದ್ರಲ್ಲ ಅವರಿಗೆಲ್ಲ ಒಂದು ಕೃತಜ್ಞತೆ ಸಲ್ಲಿಸಬೇಕು ಅಂತ. ಏನಾಗಿದೆ ಅಂದರೆ ಹತ್ತಿದ ಮೆಟ್ಲಿನ ಒದೆಯೋರೇ ಜಾಸ್ತಿ. ಇವತ್ತು ಒಕ್ಕೂಟ ರಾಜ್ಯಾದ್ಯಂತ ಎಲ್ಲ ಕಡೆ ಪದಾಧಿಕಾರಿಗಳನ್ನು ಹೊಂದಿರ್ಬೋದು, ರಾಜ್ಯಾದ್ಯಂತ ಒಳ್ಳೆಯ ಹೆಸರನ್ನ ಪಡೆದಿರ್ಬೋದು. ಆದರೆ ಈ ಒಕ್ಕೂಟ ಸ್ಥಾಪನೆ ಆದಾಗ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ, ತುಂಬ ಜನ ಒಕ್ಕೂಟದ ಪರವಾಗಿ ನಿಂತಿದ್ದಾರೆ, ತುಂಬ ಜನ ಮಾರ್ಗದರ್ಶನ ನೀಡಿದ್ದಾರೆ. ಅಂಥವರೆಲ್ಲರನ್ನು ಈ ಒಕ್ಕೂಟದ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ಅವರಿಗೆಲ್ಲ ಒಂದು ಕೃತಜ್ಞತಾ ಸನ್ಮಾನವನ್ನು ಸಲ್ಲಿಸುವಂಥ ಒಂದು ಕೆಲಸ ಅಂತ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಎಲ್ಲ ತುಂಬ ಜನ ಕೇಳ್ತಿದ್ರು, ಯಾವ ಮಿನಿಸ್ಟ್ರು ಬರ್ತಾರಾ, ಎಂ ಪಿಗಳು ಬರ್ತಾರಾ, ಇನ್ಯಾರ್ಯಾರು ಬರ್ತಾರೆ ಅಂತ ಹೇಳಿ ತುಂಬ ಜನ ಕೇಳ್ತಿದ್ರು. ಇದು ಓನ್ಲಿ ನಾವು ಈ ಕಾರ್ಯಕ್ರಮನ ರೂಪಿಸಿದ್ದೇ ನಮ್ಮ ಒಕ್ಕೂಟಕ್ಕೆ ಯಾರು 10 ವರ್ಷಗಳ ಕಾಲ ಜೊತೆಯಾಗಿ ನಿಂತಿದ್ದಾರಲ್ಲ ಅವ್ರಿಗೆ ಒಂದು ಕೃತಜ್ಞತೆ ಸಲ್ಲಿಸೋದಕ್ಕೋಸ್ಕರನೇ ಈ ಕಾರ್ಯಕ್ರಮ ಮಾಡಿದ್ವಿ. ಹಾಗಾಗಿ ನೋಡಿ, ಇದು ರಾಜಕೀಯ ಥರ ಕಾರ್ಯಕ್ರಮ. ಯಾವುದೇ ಒಬ್ಬರನ್ನ ರಾಜಕಾರಣಿಗಳನ್ನ ಕರೆದಿಲ್ಲ. ನಮ್ಮ ಸಮುದಾಯದ ಹೆಣ್ಮಕ್ಳು ಯಾವುದರಲ್ಲ ಒಂದು ಸಾಧನೆ ಮಾಡಿದ್ದಾರೆ. ಈಗ ನೋಡಿ, KPCCಲಿ ಅವರು ಅಧ್ಯಕ್ಷರಾಗಿದ್ದರು, ಮಹಿಳಾ ಘಟಕದ ಅಧ್ಯಕ್ಷರಾಗಿದ್ದರು, ಅವ್ರನ್ನ ಕರೆದಿದ್ವಿ. ನಾವು ಯಾವುದೇ ರಾಜಕೀಯ ಆಗಿ ಕರೆದಿಲ್ಲ. ಅವರನ್ನು ನಮ್ಮ ಸಮುದಾಯದ ಹೆಣ್ಮಗಳು ಅಂತ ಹೇಳಿ ಅವ್ರಿಗೆ ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳಿ ಕರೆದಿದ್ದು ಬಿಟ್ಟರೆ ನಾವು ಯಾವುದೇ ರಾಜಕೀಯ ಪಕ್ಷ ಅಂತ ಕರೆದಿಲ್ಲ. ನೋಡಿ, ಯಾವುದೇ ಒಬ್ಬರು MLA ಕರೆದಿಲ್ಲ, ಮಿನಿಸ್ಟ್ರ್ ಕರೆದಿಲ್ಲ, MP ಗಳು ಕರೆದಿಲ್ಲ. ಯಾಕೆಂದರೆ ಇದು ಒಕ್ಕೂಟಕ್ಕೆ ಕೃತಜ್ಞತೆ ಸಲ್ಲಿಸಬೇಕು ಅನ್ನೋದಕ್ಕೆ ಯಾರು ಸಹಾಯ ಮಾಡಿದಾರೋ ಅವರು ಕೃತಜ್ಞತೆ ಸಲ್ಲಿಸಬೇಕು ಅಂತ ಮಾಡಿರೋವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಪ್ರತಿ ವರ್ಷ ಮಾಡ್ಕೊಂಬರ್ತಾಯಿದ್ದೀವಿ. ಮತ್ತು ಏನು ಸಾಧಕರು ಅಂಥವ್ರನ್ನ ಗುರುತಿಸಿ ಸನ್ಮಾನ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. 10 ವರ್ಷಗಳ ಸಾಗಿದೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಮುಂದಿನ ದಿನಗಳಲ್ಲಿ ನಾವು ಇಲ್ಲವಲ್ಲಿ ಈ ಒಕ್ಕೂಟ ನೂರಾರು ಜನಕ್ಕೆ, ಸಾವಿರಾರು ಜನಕ್ಕೆ, ಕಾರ್ಮಿಕರಿಗೆ ಆಸರೆಯಾಗಿ ನಿಂತ್ಕೊಳ್ಳಿ, ಅವರ ಸಮಸ್ಯೆಗಳಿಗೆ ಸ್ಪಂದಿಸಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು. ಸರ್, ಒಟ್ಟು SLC ಮತ್ತು PUC ಇದು ಏನಾಗಿದೆ ಅಂತಂದರೆ ಒಂದು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಇದು ಒಕ್ಕಲಿಗ ಸಮುದಾಯ ನೌಕರರ ಒಕ್ಕೂಟ. ನಿಮಗೂ ತಮ್ಮೆಲ್ಲರಿಗೂ ಗೊತ್ತಿದೆ, ನೌಕರರ ಒಕ್ಕೂಟದ ಸದಸ್ಯರುಗಳು ಮಾತ್ರ ಮಾಡೋದಕ್ಕೆ ಪ್ರಾವಿಷನ್ ಇದೆ, ಬೇರೆಯವ್ರಿಗೆ ಮಾಡೋದಕ್ಕೆ ಪ್ರಾವಿಷನ್ ಇಲ್ಲ. ಯಾಕೆಂದರೆ ಈಗೇನಾಗುತ್ತೆ, ಉದಾಹರಣೆಗೆ ನಾನು ಅಧ್ಯಕ್ಷ ಅಂತೇಳಿ ನಾನು ಯಾರೋ ಒಂದು 5 ಜನ ಸದಸ್ಯರಲ್ಲಿ ಅಲ್ಲವದವ್ರು ಮಾಡಿದ್ರೆ ನಾಳೆ ದಿವಸ ಇನ್ನೊಬ್ಬ ಉಪಾಧ್ಯಕ್ಷರು ಬರ್ತಾರೆ, ನನ್ನ ಕಡೆಯವ್ರು ಒಂದು 5 ಜನ ಹಾಕುವಂತಾರೆ. ಇನ್ನು ನಾಳೆ ದಿವಸ ಇನ್ನು ಜನರಲ್ ಸೆಕ್ರೆಟರಿ ಬರ್ತಾರೆ, ನನ್ನ ಕಡೆಯವ್ರು ಒಂದು 5 ಜನ ಹಾಕುವಂತಾರೆ. ಹಂಗೆ ಹಾಕ್ಕೊಳ್ತಾ ಹೋದರೆ ನೂರಾರು ಜನ ಆಗ್ತಾರೆ. ಆವಾಗ ಈ ಒಕ್ಕೂಟದಲ್ಲೂ ಇರಬೇಕಲ್ಲ. ಹಾಗಾಗಿ ಏನು ಮಾಡಿದ್ದೀವಿ, ಒಕ್ಕೂಟದ ಸದಸ್ಯರ ಮಕ್ಳಿಗೆ ಮಾಡಿದ್ದೀವಿ. ಒಂದು ಮಕ್ಕಳಿಗೆ 10,000 ರೂಪಾಯಿ, 95% ಮೇಲೆ ತೆಗೆದಿದ್ರೆ, 90% ಮೇಲೆ ತೆಗೆದಿದ್ರೆ 5,000 ರೂಪಾಯಿ ಫಿಕ್ಸ್ ಮಾಡಿದ್ದೀವಿ. ಅವ್ರಿಗೆಲ್ಲ ಈಗ ಆಲ್ರೆಡಿ ಅವರ ಅಕೌಂಟ್ ನಂಬರ್ಗಳನ್ನ ತೊಗೊಂಡು RTGS ಮೂಲಕ ನಾವು ಅವ್ರಿಗೆ ಅಮೌಂಟು ಸೆಂಡ್ ಆಗೋ ಥರ ಎಲ್ಲವನ್ನು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ಒಬ್ಬರು ಕೊಟ್ಟು ಒಬ್ಬರು ಬಿಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಅವ್ರ ಬ್ಯಾಂಕ್ ಖಾತೆಗೆ ಹಾಕೋಂಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಚೆಕ್ನು ವಿತರಣೆ ಮಾಡಿದ್ದೀವಿ. ಅವ್ರಿಗೆಲ್ಲ ಏನು ಅವ್ರು ಕೊಟ್ಟಿದ್ರಲ್ಲ ಆ ಬ್ಯಾಂಕ್ ಅಕೌಂಟ್ಗೆ ಚೆಕ್ ವಿತರಣೆ ಮಾಡಿದ್ದೀವಿ. ಸೊ ಒಟ್ಟು 73 ಜನಕ್ಕೆ ನಾವು ಇವತ್ತು ಸನ್ಮಾನ ಕಾರ್ಯಕ್ರಮ ಮಾಡಿದ್ದೀವಿ. ಏನಿದು ಒಕ್ಕಲಿಗರ ನೌಕರರ ಸಮೂಹ ಒಕ್ಕೂಟ ದಶಮಾನೋತ್ಸವ ಅನ್ನೋ ಒಂದು ಕಾರ್ಯಕ್ರಮನ ಪ್ರತಿಭಾ ಪುರಸ್ಕಾರ ಜೊತೆಗೆ ಮಕ್ಕಳಿಗೆ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯಿಂದ ಮಕ್ಕಳುಗಳನ್ನ ಸಮೇತ, ಕುಟುಂಬ ಸಮೇತ ಎಲ್ಲ ನಮ್ಮ ನೌಕರರ ಕುಟುಂಬಗಳು ಬಂದು ಇವತ್ತು ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ನನ್ನ ಹೆಸರು ನಂಜುಂಡೇಗೌಡ ಅಂತ. ನಾನು KSRTC BMTC ನಿವೃತ್ತ ನೌಕರರ ಸಂಘದ ಕಾರ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಶ್ರೀ ಉದಯ್ ಕುಮಾರ್ ಅವರು ಕಳೆದ 7-8 ವರ್ಷಗಳಿಂದ ನನಗೆ ತುಂಬ ಆತ್ಮೀಯರು. ಇವರ ಒಂದು ಸಾಧನೆ, ಇವರ ಹೋರಾಟ ಇದನ್ನು ನೋಡಿದರೆ ನಿಜವಾಗೂ ನಾವು ಏನು ಮಾಡ್ತಾಯಿದ್ದೀವಿ, ನಮ್ಮ ಹೋರಾಟ ಇದು ಏನೇನೂ ಅಲ್ಲ. ಇವರ ಒಂದು ಸಾಧನೆಯ ಪಟ್ಟಿನ ಇವತ್ತು ನಾನು ನೋಡಿದಾಗ ನಿಜವಾಗೂ ಆಶ್ಚರ್ಯ ಆಗುತ್ತೆ. ಇಷ್ಟೊಂದು ಸಾಧನೆ ಮಾಡ್ತಕ್ಕಂಥ ಒಂದು ಶಕ್ತಿ ಶ್ರೀ ಉದಯ್ ಕುಮಾರ್ ಅವರಿಗಿದೆ ಅಂತ ನನಗೆ ಇವತ್ತು ಗೊತ್ತಾಯಿತು. ಶ್ರೀ ಉದಯ್ ಕುಮಾರ್ ಅವರಿಗೆ ಇನ್ನೂ ಮುಂದಿನ ದಿನಗಳಲ್ಲಿ ಎಲ್ಲ ಯಶಸ್ಸು ಸಿಕ್ಕಲಿ, ಅವರು ಇನ್ನೂ ಒಂದು ಪ್ರತಿಷ್ಠಿತ ಸ್ಥಾನವನ್ನು ಪಡೆಯಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ.